ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಪ್ರೆಸೆಂಟ್ ಲೈಫ್ ಕಂಡೀಷನ್ ಏನಾಗಿದೆ, ನೀವು ಯಾವ ಒಂದು ಪರಿಸ್ಥಿತಿನಲ್ಲಿದ್ದೀರಾ ಮತ್ತು ಮುಂದಿನ ಯಾವ ಬದಲಾವಣೆಗಳನ್ನ ನೀವು ನಿಮ್ಮ ಲೈಫ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು, ಇದು ಕಂಪ್ಲೀಟಾಗಿ ನಿಮ್ಮ ಲೈಫ್ ಕುರಿತಾಗೇ ರೀಡಿಂಗ್ ಆಗಿರುತ್ತೆ. ವಾಟ್ ಈಸ್ ಗೋಯಿಂಗ್ ಆನ್, ನೀವು ಯಾವ ಒಂದು ಎನರ್ಜಿನಲ್ಲಿದ್ದೀರಾ, ಯಾವ ಒಂದು ಮೈಂಡ್ ಸೆಟ್ನಲ್ಲಿದ್ದೀರಾ, ಇಮೋಷನ್ಸ್ ಹೇಗಿದೆ, ಹಾಗೂ ಈಗಿರುವಂಥ ಪರಿಸ್ಥಿತಿನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಯಾವ ರೀತಿಯಾದ ಔಟ್ಕಮ್ ಸಿಗುತ್ತೆ, ಇದೆಲ್ಲದ್ರ ಬಗ್ಗೆನೂ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಬೇಸಿಕ್ಲಿ ದಿಸ್ ಈಸ್ ಅಬೌಟ್ ಯೋರ್ ಲೈಫ್. ನಿಮ್ಮ ಲೈಫ್ ಬಗ್ಗೆ ನಾನು ಪೆಂಟಗ್ರಾಮ್ ಸ್ಪ್ರೆಡ್ ಅಂತ ಹೇಳ್ತೀವಿ. ಪೆಂಟಗ್ರಾಮ್ ಸ್ಪ್ರೆಡ್ ಅಂದರೆ ಅದು ಸ್ಟಾರ್ ಶೇಪ್ ಇರುತ್ತೆ. ಆ ಸ್ಟಾರ್ ಶೇಪ್ನಲ್ಲಿ ನಿಮಗೆ ಲೈಫ್ನಲ್ಲಿ ಏನು ತಿಳ್ಕೊಬೇಕಿದೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯೋರ್ ಸಪೋರ್ಟ್ ಇಸ್ ಇಂಪಾರ್ಟೆಂಟ್. ವಿಡಿಯೋಸ್ ನೋಡ್ತೀರಾ, ಶೇರ್ ಮಾಡಿ ಪ್ಲೀಸ್. ಹಾಗೂ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ಮೊದಲನೇದು, ಎರಡನೇದು ಹಾಗೂ ಮೂರನೆಯದು. ನಿಮ್ಮ ಮನಸ್ಸಿಗೆ, ನಿಮ್ಮ ಲೈಫ್ಗೆ ಈಗ ಪ್ರೆಸೆಂಟ್ ಯಾವುದು ಕನೆಕ್ಟೆಡ್ ಆಗ್ತಾ ಇದೆ, ಯಾವ ಕಾರ್ಡ್ ಸ್ಪ್ರೆಡ್ ಕನೆಕ್ಟ್ ಆಗ್ತಾ ಇದೆ, ಯಾವ ಕಾರ್ಡ್ ಪೈಲ್ ಕನೆಕ್ಟ್ ಆಗ್ತಾ ಇದೆ, ವಿ ವಿಲ್ ಡೂ ದ ರೀಡಿಂಗ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಓಕೆ, ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್. ಸೊ ಇದನ್ನು ನಾವು ಪೆಂಟಗ್ರಾಮ್ ಸ್ಪ್ರೆಡ್ ಅಂತ ಹೇಳ್ತೀವಿ. ಸ್ಟಾರ್ ಶೇಪ್ನಲ್ಲಿರುತ್ತೆ. ನಿಮಗೆ ನಿಮ್ಮ ಲೈಫ್ ಬಗ್ಗೆ ಏನು ತಿಳ್ಕೊಳ್ಳುವಂಥ ವಿಷಯಗಳಿದೆ, ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಇದು ನಿಮ್ಮ ಪ್ರೆಸೆಂಟ್ ಎನರ್ಜಿ ಆಗಿದೆ. ಹಾಗೂ ಈ ಒಂದು ಎನರ್ಜಿಯಲ್ಲಿ ನೀವು ಯಾವ ರೀತಿಯಾದ ರಿಸಲ್ಟ್ನ ನೋಡ್ತೀರಾ, ಓಕೆ, ಹಾಗೂ ಚಾಲೆಂಜಸ್ ಏನಿದೆ ನಿಮ್ಮ ಲೈಫ್ನಲ್ಲಿ, ಮತ್ತು ಮೆಸೇಜಸ್ ಏನಿದೆ ದೈವದಿಂದ ಆಗಿರಲಿ, ಒಟ್ಟಿನಲ್ಲಿ ನಿಮ್ಗೆ ಯಾವ ವಿಷಯಗಳು ತಿಳ್ಕೊಳ್ಳುವ ಅವಶ್ಯಕತೆ ಇದೆ, ಹಾಗೂ ಔಟ್ಕಮ್, ಗೋಲ್, ಮತ್ತೊಂದಷ್ಟು ನಿಮ್ಮ ಲೈಫ್ ಕುರಿತಾಗಿ ಮೆಸೇಜಸ್, ದೈವದಿಂದ ಮೆಸೇಜಸ್ನ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ವೆರಿ ಮಚ್ ಎಕ್ಸೈಟೆಡ್ ಫಾರ್ ಯುವರ್ ರೀಡಿಂಗ್. ಲೆಟ್ಸ್ ಸಿ ಏನು ವಿಷಯಗಳು ನೀವು ತಿಳ್ಕೊಳ್ಳುವಂಥದ್ದಿದೆ ಅಂತ ನಾವು ಈ ಒಂದು ರೀಡಿಂಗ್ನಲ್ಲಿ ನೋಡೋಣ. ಸೊ ನಿಮ್ಮ ಪ್ರೆಸೆಂಟ್ ಎನರ್ಜಿ ಹರ್ಮಿಟ್ ಕಾರ್ಡ್ ಬಂದಿದೆ. ಸೊ ಮೇ ಬಿ ಜನರಿಂದ ದೂರ ಇರ್ಬೋದು, ಜನರನ್ನ ನಂಬೋಕ್ಕೂ ಯೋಚನೆ ಮಾಡ್ತಿರ್ಬೋದು, ಅಥವಾ ನೀವೇ ಡಿಸೈಡ್ ಆಗಿ ಸ್ವಲ್ಪ ಅಲೂಫ್ ಆಗಿದ್ದೀರಾ. ಅಲೂಫ್ ಅಂದರೆ ಒಂಟಿಯಾಗೇ ಇರಬೇಕು, ನಾನು ಸ್ವಲ್ಪ ದಿನ ನನ್ನ ಲೈಫ್ ಬಗ್ಗೆ, ನನ್ನ ಗುರಿಗಳ ಬಗ್ಗೆ ನಾನು ಸೀರಿಯಸ್ ಆಗಿರಬೇಕು, ಈ ಥರದ ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯು ವಾಂಟ್ ದಟ್. ಇದು ನೀವು ಪರ್ಪಸ್ ಆಗೇ ಇದನ್ನು ಮಾಡ್ತಾ ಇದ್ದೀರಾ, ಈ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಮತ್ತು ಹರ್ಮಿಟ್ ಬಂದಾಗ ಏನಾಗುತ್ತೆ ಅಂದರೆ, ಈ ಒಂದು ಸಿಚುವೇಷನಲ್ಲಿ ಏನಿದ್ದೀರಾ ಅದು ನಿಮ್ಮ ಲೈಫ್ ಗುರಿಗಳ ಕಡೆಗೆ ನೀವು ಇನ್ನು ಎಫರ್ಟ್ಸ್ ಹಾಕ್ಕೊಂಡು ಹೋದಾಗ ಅದನ್ನ ಪಡೆಯೋದಕ್ಕೆ ಸುಲಭ ಆಗುತ್ತೆ. ಓಕೆ, ಸೊ ಈ ಥರದ ಒಂದು ಎನರ್ಜಿನ ಇಟ್ಕೊಂಡು, ಬಿಕಾಸ್ ಈಗ ನಿಮ್ಗೆ ಯಾರೂ ಸಪೋರ್ಟ್ ಇಲ್ಲ ಅನಿಸ್ತಿರ್ಬಹುದು, ಅಥವಾ ಯಾರ ಒಂದು ಸಪೋರ್ಟ್ ಬೇಕು ಅಂತ ನಿಮಗೆ ಅನ್ನಿಸದೇ ಇರಬಹುದು. ಇದು ನನ್ನದೇ ಜರ್ನಿ, ಇದು ನನ್ನದೇ ಒಂದು ಅಲೋನ್ ಆಗಿರುವಂಥ ಒಂದು ಜರ್ನಿ, ಆ ರೀತಿಯಾದ ಒಂದು ಫೀಲಲ್ಲಿ ಇದ್ದೀರಾ ನೀವು. ಸೊ ಯಾರಾದರೂ ಇವಾಗ ಮೀಟ್ ಆಗೋಣ ಅಂದರೆ ಅವ್ರನ್ನ ಮೀಟ್ ಆಗೋಕ್ಕೆ ಇಷ್ಟ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದೀರಾ. ಬೇಸಿಕ್ಲಿ ಸೋಷಿಯಲ್ ಈವೆಂಟ್ಸ್ನ ಅವಾಯ್ಡ್ ಮಾಡೋದು, ಫ್ರೆಂಡ್ಸ್ ಜೊತೆ ಮಾತಾಡೋದನ್ನ ಅವಾಯ್ಡ್ ಮಾಡೋದು. ಯೂಶ್ವಲಿ ನೀವು ಕಾಲ್ ಮಾಡಿ ಮಾತಾಡೋರು, ಅವ್ರು ಏನಾದ್ರು ಕಾಲ್ ಮಾಡಿ ಮಾತಾಡೋರು, ಅದನ್ನು ಕೂಡ ಆದಷ್ಟು ಕಟ್ ಶಾರ್ಟ್ ಮಾಡೋದು, ಮಾತಾಡದೇ ಇರುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ದೀರಾ. ಇದರಿಂದ ಈ ರೀತಿಯಾಗಿ ನಡ್ಕೊಳ್ಳೋದ್ರಿಂದ ಏನಾಗುತ್ತೆ ಮುಂದೆ ಅಂತ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ, ಸೊ ನೀವು ಇವಾಗ ಯಾವ ರೀತಿಯಾದ ಒಂದು ಪರಿಸ್ಥಿತಿನಲ್ಲಿದ್ದೀರಾ ಅದು ನಿಮಗೆ ಆ್ಯಕ್ಚುಲಿ ಗುಡ್ ಓಮನ್ ಕಾರ್ಡ್ ಅಂತ ಹೇಳ್ತೀವಿ. 4 ಆಫ್ ವಾಂಡ್ಸ್ ಆ್ಯಂಡ್ 4 ಇಸ್ ಅನ್ ಈವನ್ ನಂಬರ್. ಅಟ್ ದ ಸೇಮ್ ಟೈಮ್ ಈ ಒಂದು ಕಾರ್ಡ್ ಬಂದಾಗ ಲೈಫ್ನಲ್ಲಿ ಬ್ಯಾಲೆನ್ಸ್ ಬರುತ್ತೆ. ಹಾಗೂ ನಿಮ್ಮ ಲೈಫ್ನಲ್ಲಿ ಏನು ದುಗುಡಗಳು, ಆತಂಕಗಳು ಅಥವಾ ಚಾಲೆಂಜಸ್ನ ನೀವು ಅನುಭವಿಸಿದ್ದೀರಾ, ಅಥವಾ ಹತಾಶೆನ ಅನುಭವಿಸಿದ್ದೀರಾ,
ಆ ಒಂದು ವಿಚಾರದಲ್ಲಿ ಪರಿಹಾರ ಕಂಡುಕೊಳ್ಳೋದಕ್ಕೂ ಒಂದು ಒಳ್ಳೆಯ ಸಮಯ ಅಂತ ಹೇಳ್ತೀನಿ. ಸ್ವಲ್ಪ ನೀವು ಅಂದರೆ ಯು ಹ್ಯಾವ್ ಟೇಕನ್ ಅ ರೈಟ್ ಡಿಸಿಷನ್ ಅಂತ ನಾನು ಹೇಳ್ತಾ ಇರೋದು. ಯಾಕೆಂದರೆ ನೀವು ಹೀಗಿರೋದ್ರಿಂದ, ಈ ರೀತಿಯಾಗಿ ನಡ್ಕೊಳ್ಳೋದ್ರಿಂದ ಏನಾಗುತ್ತೆ ಮುಂದೆ ಅಂತ ನೋಡೋಕ್ಕೆ ಹೋದಾಗ ನಿಯರ್ ಫ್ಯೂಚರ್ ಕೆಲವು ತಿಂಗಳುಗಳು ಅದು ನಿಮಗೆ ಉನ್ನತ ಮಟ್ಟದ ಸ್ಥಾನವನ್ನು ಕೊಡುತ್ತೆ, ಸ್ಟ್ರೆಂತ್ ಕೊಡುತ್ತೆ, ಹಾಗೂ ಒಂದೊಳ್ಳೆ ಪಾಸಿಟಿವ್ ಎನರ್ಜಿನ ಕೂಡ ಕೊಡುತ್ತೆ, ವಿಚ್ ಇಸ್ ಅ ಗುಡ್ ಸೈನ್. ಓಕೆ. ಹಾಗೂ ಚಾಲೆಂಜಸ್ ಏನಿದೆ ನಿಮ್ಮ ಲೈಫ್ನಲ್ಲಿ ಇನ್ನೇನಾದರೂ ಇದೆಯಾ ತಿಳ್ಕೊಳ್ಳುವಂಥದ್ದು. 3 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಆ್ಯಕ್ಷನ್ ಓರಿಯೆಂಟೆಡ್ ಕಾರ್ಡ್ ಅಂತಲೂ ಹೇಳ್ತೀವಿ. ಹಾಗೂ ಇಲ್ಲೂ ಈಕೆ ಒಬ್ಬಳೇ ಇದ್ದಾಳೆ. ನೀವು ಇದನ್ನು ಅಬ್ಸರ್ವ್ ಮಾಡಿ. ಇಲ್ಲೂ ಈಕೆ ಯಾರನ್ನು ಸೇರ್ತಾ ಇಲ್ಲ, ಎಲ್ಲೂ ಹೋಗಬೇಕು ಅನ್ನಿಸ್ತಾ ಇಲ್ಲ. ಶಿ ಇಸ್ ಜಸ್ಟ್ ಬೀಯಿಂಗ್ ಅಲೋನ್ ಇನ್ ದ ಮೌಂಟೇನ್ಸ್, ನಿಯರ್ ದ ರಿವರ್. ಹಾಗೆ ಇಂಟ್ರೆಸ್ಟಿಂಗ್ ಆಗಿ ನೀವು ಇನ್ನೊಂಚೂರು ಅಬ್ಸರ್ವ್ ಮಾಡಿದರೆ ಇಲ್ಲಿ ಒಂದು ಶಿಪ್ ಮುಳುಗೋ ಥರ ಆಗಿದೆ. ಇಲ್ಲಿ ನೀವು ನೋಡಿದರೆ ಹಾಗಾಗಿದೆ. ಓಕೆ. ಇದು ಒಂದು ಏನು ಸಂಕೇತ ಆಗಿದೆ ಅಂದರೆ, ಸ್ವಲ್ಪ ಜನರು ನಿಮಗೆ ಮೋಸ ಮಾಡಿರ್ಬೋದು, ಬೆನ್ನಿಗೆ ಚೂರಿ ಹಾಕಿರ್ಬೋದು. ಜನರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅದು ನಿಮಗೆ ಒಂದು ರಿಸಲ್ಟ್ ಕೊಡಲಿಲ್ಲ, ಒಳ್ಳೆ ರಿಸಲ್ಟ್ ಕೊಡಲಿಲ್ಲ. ಮೇ ಬಿ ಕೆಲವರು ಇಂಪಾರ್ಟೆಂಟ್ ಆಗಿರೋ ಡಿಸಿಷನ್ಸ್ ತೊಗೋಬೋದು. ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಆಚೆ ಬರಬೇಕು ಅಂತ ಡಿಸೈಡ್ ಮಾಡಿರ್ಬೋದು. ಬಿಕಾಸ್ ಅಲ್ಲಿ ಒಂದು ಶಿಪ್ ಸಿಂಕ್ ಆಗ್ತಾ ಇದೆ. ಸೊ ಮೇ ಬಿ ಒಂದು ರಿಲೇಷನ್ಶಿಪ್ ನಿಮ್ಮ ಲೈಫ್ನಲ್ಲಿ ಮುಳುಗುತ್ತಾ ಇದೆ. ಆದರೆ ನೀವು ಆ ಒಂದು ಸ್ಥಿತಿನ, ಆ ಶಿಪ್ನಲ್ಲಿ ಇಲ್ಲ, ನೀವು ಬಂದುಬಿಟ್ಟಿದ್ದೀರಾ, ದಡಕ್ಕೆ ಬಂದಿದ್ದೀರಾ. ಸೊ ಅಗೇನ್ ಚಾಲೆಂಜಸ್ ಏನಾಗಿದೆ ಅಂದರೆ ಅದನ್ನು ಬಿಡೋದು ನಿಮಗೆ ಕಷ್ಟ ಆಗ್ತಾ ಇರ್ಬೋದು, ಅಥವಾ ಒಂದು ಇಮೋಷ್ನಲ್ ಅಟ್ಯಾಚ್ಮೆಂಟ್ ಏನಾದರೂ ಆಗಿರ್ಬೋದು ಆ ವಿಷಯವಾಗಿ. ಆ ಒಂದು ವಿಚಾರದಿಂದ ಆಚೆ ಬರೋಕ್ಕೂ ನೀವು ಒಂದು ಸ್ವಲ್ಪ ಲೈಕ್ ಯು ಆರ್ ಫೀಲಿಂಗ್ ರೆಸ್ಟ್ಲೆಸ್ ಅಂತ ಹೇಳ್ಬೋದು, ನರ್ವಸ್ ಫೀಲ್ ಆಗ್ತಾ ಇರ್ಬೋದು. ಆದರೂ ಕೂಡ ನೀವು ಪ್ರೊಟೆಕ್ಟೆಡ್ ಆಗೇ ಇದ್ದೀರಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೀವು ಲೈಕ್ ಯು ಆರ್ ಪ್ರೊಟೆಕ್ಟಿಂಗ್, ಈ ಥರ ಶೀಲ್ಡ್ನ ಹಾಕ್ಕೊಂಡಿದ್ದೀರಾ ನೀವು. ಶೀಲ್ಡ್ನ ಹಾಕ್ಕೊಂಡಿದ್ದೀರಾ. ಸೊ ಚಾಲೆಂಜಸ್ ಏನಿದೆ ಅಂದರೆ, ಹೌದು ನೀವು ಒಬ್ಬರೇ ಇರೋದು ಒಂದೊಂದು ಸಲ ಚಾಲೆಂಜ್ ಆಗುತ್ತೆ. ಏಕೆಂದರೆ ಒಬ್ಬರೇ ಇರೋದು ಎಲ್ಲರೂ ಎಂಜಾಯ್ ಮಾಡಲ್ಲ. ಅದು ತುಂಬ ಲೈಕ್ ಕಾಲ ಎಂಜಾಯ್ ಮಾಡೋಕ್ಕಾಗಲ್ಲ. ಒಬ್ಬರೇ ಇರೋದನ್ನ ಒಂದು ಟೈಮ್ವರೆಗೂ ಎಂಜಾಯ್ ಮಾಡ್ಬೋದು. ಅದಾದಮೇಲೆ ಜನ ಬೇಕು, ಸ್ನೇಹಿತರು ಬೇಕು, ಗೊತ್ತಿರೋರು ಬೇಕು, ಆ ಥರದ್ದು ಒಂದು ಫೀಲ್ ಬರುತ್ತಲ್ವ. ಸೊ ಅದೇ ನಿಮಗೆ ಚಾಲೆಂಜ್ ಆಗಿದೆ, ಒಂಟಿಯಾಗಿರೋದು. ಅದು ನಿಮಗೆ ಕಷ್ಟ ಆಗ್ತಾಯಿದೆ, ಹಾಗಿರೋದು ಕಷ್ಟ ಆಗ್ತಾಯಿದೆ. ಆದರೆ ನೀವು ನಿಭಾಯಿಸ್ತೀರಾ ಅನ್ನುವಂಥ ಒಂದು ವಿಷಯನೂ ನಾನು ನೋಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಮೆಸೇಜಸ್ ಏನಿದೆ, ಕಿಂಗ್ ಆಫ್ ಕಪ್ಸ್ ಬರ್ತಾಯಿದೆ. ನೀವು ಎಲ್ಲರನ್ನೂ ಶತ್ರುವಾಗಿ ನೋಡುವ ಅವಶ್ಯಕತೆ ಇಲ್ಲ. ನಿಮ್ಗೆ ಒಳ್ಳೇದು ಬಯಸುವ ವ್ಯಕ್ತಿನೂ ಇದ್ದಾರೆ. ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿದ್ದಾರೆ. ಅವರು ನಿಮ್ಮ ಕಷ್ಟದಲ್ಲಿರ್ತಾರೆ, ಸುಖದಲ್ಲಿರ್ತಾರೆ. ಹಾಗೂ ಇವರು ಒಂದು ತಂದೆಯ ಪಾತ್ರ ವಹಿಸ್ತಿರ್ಬೋದು, ನಿಮ್ಮ ಬ್ರದರ್ ಪಾತ್ರ ವಹಿಸ್ತಿರ್ಬೋದು, ಫ್ರೆಂಡ್ ಪಾತ್ರ ವಹಿಸ್ತಿರ್ಬೋದು. ಬಟ್ ದಿಸ್ ಇಸ್ ದ ಮೇಲ್ ಎನರ್ಜಿ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಈ ವ್ಯಕ್ತಿನ ನೀವು ರಿಲೈ ಮಾಡ್ಬೋದು. ಈ ಕಾರ್ಡ್ನ ನೋಡಿದ ತಕ್ಷಣ ನಿಮಗೆ ಯಾವ ವ್ಯಕ್ತಿ ಮೈಂಡಿಗೆ ಬಂದರೂ ಅವ್ರ ಸಪೋರ್ಟ್ ತೊಗೊಳ್ಳಿ. ಒಂಟಿಯಾಗಿರಬೇಕು ಅಂದರೆ ಎಲ್ಲರನ್ನೂ ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದು ಒಂದು ಮೆಸೇಜ್ ಬರ್ತಾ ಇರೋದೇನೆಂದರೆ ಯೂನಿವರ್ಸಿಂದ, ಕೆಲವೊಮ್ಮೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರಿಂದ ಗೈಡೆನ್ಸ್ ತೊಗೊಳ್ಳಿ, ಅವರಿಂದ ಸಪೋರ್ಟ್ ತೊಗೊಳ್ಳಿ, ಅವರಿಂದ ಇಮೋಷ್ನಲ್ ಆಗಿರುವಂಥ ಒಂದು ಅಡ್ವೈಸ್ ತೊಗೊಳ್ಳಿ ಅಂತ ನಿಮಗೆ ದೈವದಿಂದ ಮೆಸೇಜ್ ಕೂಡ ಬರ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಈ ವ್ಯಕ್ತಿ ಯಾರಾದರೂ ಆಗಿರ್ಬೋದು. ಸಪೋರ್ಟ್ ಈಸ್ ಇಂಪಾರ್ಟೆಂಟ್, ಕೆಲವೊಮ್ಮೆ ಬೇಕಾಗತ್ತೆ. ಸೊ ಅವ್ರು ನಿಮಗೋಸ್ಕರ ಇರ್ತಾರೆ. ಈ ಕಾರ್ಡ್ನ ನೋಡಿದಾಗ ನಿಮ್ಗೆ ಯಾರು ಮೈಂಡಿಗೆ ಬಂದರೂ ಅವರೇ ಆ ವ್ಯಕ್ತಿ ಆಗಿದ್ದಾರೆ. ಆ್ಯಂಡ್ ದಿಸ್ ಪರ್ಸನ್ ಇಸ್ ಅ ಮೇಲ್. ಓಕೆ, ಪುರುಷ. ಸೊ ಅವರು ಸ್ವಲ್ಪ ವಯಸ್ಸು ಆಗಿದೆ ಈ ವ್ಯಕ್ತಿಗೆ, ಲೈಫ್ನ ನೋಡಿದ್ದಾರೆ ಅವರು. ಆ್ಯಂಡ್ ಈ ಒಂದು ಒಳ್ಳೆ ಪವರ್ನಲ್ಲೂ ಇದ್ದಾರೆ. ಓಕೆ, ಸೊ ಈ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿ. ಲೈಫ್ ಅಂದಾಗ ಅಲ್ಲೇ ಸ್ಟಾಪ್ ಮಾಡೋದಲ್ಲ. ಓಕೆ, ಗೋಲ್ ಏನಾಗುತ್ತೆ? ಓ ವಾವ್, ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಇವಾಗಿಂದ ನಾನು ಹೇಳ್ತಾ ಇದ್ದೀನಿ, ಈಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇವತ್ತಿನಿಂದ ಇನ್ನೂ ಒಂದು 6 ಮಂತ್ಸ್, ಓಕೆ, 6 ಮಂತ್ಸ್ ನಿಮ್ಮ ಕಡೆಗೆ ನೀವು ಡೆಡಿಕೇಶನ್ ಇಟ್ಕೊಂಡು ನೀವು ನಿಮ್ಮ ಕಡೆಗೆ ನಾನು ಮಾಡಲೇಬೇಕು, ಸಾಧನೆ ಮಾಡಲೇಬೇಕು. ಇವಾಗ ಲೈಫ್ನಲ್ಲಿ ಎಲ್ರಿಗೂ ಅವ್ರದ್ದೇ ಆದ ಒಂದು ಪರ್ಪಸ್ ಇರುತ್ತೆ, ಸಾಧನೆ ಮಾಡಬೇಕು. ಈಗ ಹುಟ್ಟಿದ ಮೇಲೆ ನಾವು ಏನಕ್ಕಾದರೂ ಉಪಯೋಗ ಆಗಬೇಕು, ಯಾರಿಗಾದರೂ ಉಪಯೋಗ ಆಗಬೇಕು, ಅಥವಾ ಈ ಭೂಮಿಗೆ ನಾವು ಉಪಯೋಗ ಆಗುವಂಥ ವಿಷಯಗಳನ್ನ ಮಾಡಿ ತೆರಳಬೇಕಾಗತ್ತೆ. ಸೊ ಇವಾಗ 6 ಮಂತ್ಸ್ ಅದಕ್ಕೆ ಡೆಡಿಕೇಟ್ ಆಗಿರೋದು. ಅದರಿಂದನೇ ನಾನು ಜಾಸ್ತಿ ಜನರನ್ನ ನೋಡ್ತಾ ಇಲ್ಲ, ಇಲ್ಲಿ ಒಬ್ಬರನ್ನ ನೋಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಅವರು ಒಬ್ಬರೇ ನಿಮಗೆ ಸಪೋರ್ಟ್ ಸಿಸ್ಟಮ್ ಆಗಿರ್ತಾರೆ. ಆ್ಯಂಡ್ ದಿಸ್ ಪರ್ಸನ್ ಈಸ್ ಎಜುಕೇಟೆಡ್, ಸ್ಮಾರ್ಟ್, ಇಂಟೆಲಿಜೆಂಟ್ ಆ್ಯಂಡ್ ಮೆಚ್ಯೂರ್ಡ್.
ಸೊ ಅವ್ರು ನಿಮಗೆ ನಿಮ್ಮ ಕರಿಯರ್ ಗ್ರೋತ್ಗೆ ಹೆಲ್ಪ್ ಮಾಡ್ಬೋದು, ನಿಮ್ಮ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡ್ಬೋದು. ಇದು ಯಾರೇ ಸೆಲೆಕ್ಟ್ ಮಾಡಿರ್ಬೋದು ಈ ವಿಡಿಯೋನ, ನೀವು ಮಿರಾಕ್ಯುಲಸ್ ಆಗಿ ಚೇಂಜ್ ಆಗ್ಬೋದು ನಿಮ್ಮ ಲೈಫ್ನಲ್ಲಿ. ಈಗ ದುಡ್ಡಿನ ವಿಷಯದಲ್ಲಿ ನೀವು ಕಷ್ಟನ ಅನುಭವಿಸ್ತಿದ್ದೀರಾ ಅಂದರೆ, ನೀವು ಇನ್ನೂ ಹಾರ್ಡ್ ವರ್ಕ್ ಮಾಡಿದ್ರೆ 6 ಮಂತ್ಸ್ನಲ್ಲಿ ನೀವು ಅದರಲ್ಲಿ ಪ್ರೋಗ್ರೆಸ್ ನೋಡ್ತೀರಾ. ಹಾಗೆ ಒಂದು ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗ್ತೀರಾ ಅಂತಲೇ ತೋರಿಸ್ತಾ ಇದೆ. ಗೌರ್ಮೆಂಟ್ ಜಾಬ್ ಸಿಗೋವಂಥದ್ದು, ಅಥವಾ US ಹೋಗೋದು, UK ಹೋಗೋದು, ಅಂದರೆ ಬೇರೆ ದೇಶಗಳಿಗೆ ಹೋಗಿ, ದುಬೈಗೆ ಹೋಗಿ, ಅಂದರೆ ಅದೇ ಅಲ್ವಾ ಯೂಶ್ವಲಿ ಅಲ್ಲೇ ಹೋಗ್ತಾರೆ, ಕ್ಯಾನಡಾಗೆ ಹೋಗ್ತಾರೆ. ಸೊ ಒಂದು ಒಳ್ಳೆ ದೇಶಕ್ಕೆ ಹೋಗಿ ಕೆಲಸ ಮಾಡುವಂಥದ್ದು, ಆ ಥರದ್ದೆಲ್ಲ ನಾನು ನೋಡ್ತಾ ಇದ್ದೀನಿ. ಯಾರೇ ಇದನ್ನು ಪಿಕ್ ಮಾಡಿದರೂ ಕೂಡ ನೀವು ಇಲ್ಲೂ ಸಾಧನೆ ಮಾಡ್ಬೋದು. ಮನಸ್ಸಿದೆ ಅಂದರೆ ನೀವು ಬೇರೆ ಜಾಗದಲ್ಲೂ ಸಾಧನೆ ಮಾಡ್ಬೋದು. ಅದು ದ ಟೈಮ್ ಇಸ್ ಲೈಕ್ ದ್ಯಾಟ್. ನಿಮ್ಮ ಟೈಮ್ ಇವಾಗ ನಿಮ್ಮ ಸೆಲ್ಫ್ ಗ್ರೋತ್ಗೆ ಫೇವರಿಂಗ್ ಆಗಿದೆ, ಯೂಸ್ ಮಾಡ್ಕೊಳ್ಳಿ. ಆದರೆ ಪ್ರೀತಿ ವಿಷಯವಾಗಿ, ಫ್ರೆಂಡ್ಶಿಪ್ ವಿಷಯವಾಗಿ ನೋವಾಗಿದೆ ನಿಮಗೆ, ಅದಕ್ಕೆ ಅಲ್ಲಿ ಶಿಪ್ ಸಿಂಕ್ ಆಗಿದೆ. ಸೊ ಜಸ್ಟ್ ದಟ್ಸ್ ಓಕೆ. ಒಂದೊಂದು ಸಲ ಒಂದೊಂದು ವಿಷಯಗಳು ನಾವು ಏನು ಮಾಡಿದ್ರೂ ವರ್ಕೌಟ್ ಆಗಲಿಲ್ಲ ಅಂದಾಗ ನಾವು ಮುಂದೆ ನಾನು ಇನ್ನೇನು ಮಾಡ್ಬೋದು ಅಂತ ನೀವು ಆ ಒಂದು ಎಲ್ಲ ಏರಿಯಾಸ್ನ ಡೆವಲಪ್ ಮಾಡ್ತೀನಿ ಅನ್ನೋದ್ರ ಬದಲಾಗಿ ಈಗ ಪ್ರೆಸೆಂಟ್ನಲ್ಲಿ ನಿಮ್ಮ ಪರ್ಸ್ನಲ್ ಲೈಫ್ ಕಡೆಗೆ, ಅಂದರೆ ನಿಮ್ಮ ಕರಿಯರ್ ಗ್ರೋತ್ ಕಡೆಗೆ, ನಿಮ್ಮ ಕೆಲಸ ಕಾರ್ಯಗಳ ಕಡೆಗೆ ಎಫರ್ಟ್ಸ್ನ ಹಾಕಿದರೆ ನೀವು ರಿಸಲ್ಟ್ನ ನೋಡ್ತೀರಾ ಅಂತ ಬರ್ತಾ ಇದೆ. ಮೆಸೇಜಸ್ ಏನಾಗಿದೆ ದೈವದಿಂದ ಅಂತಲೂ ನಿಮ್ಗೆ ಹೇಳ್ತೀನಿ. ಸೊ ಇಲ್ಲೇನು ಬರ್ತಾ ಇದೆ, ಮೌಂಟೇನ್ ಬರ್ತಾ ಇದೆ. ಮೌಂಟೇನ್ನ ಸೈಕ್ಲಿಂಗ್ ಮಾಡಿಕೊಂಡು ಲೈಕ್ ದೇ ಗೋಯಿಂಗ್ ಅಸೆಂಡಿಂಗ್ ಆರ್ಡರ್ ಆಗಿದೆ. ಸೊ ಅಗೇನ್ ಇದು ಮೂಮೆಂಟ್, ದಿಸ್ ಈಸ್ ಲೈಕ್ ಟುವರ್ಡ್ಸ್ ದ ಮೌಂಟೇನ್ ಅಲ್ವಾ. ದ ಆ್ಯರೋ ಇದೆಯಲ್ಲ ಮೌಂಟೇನ್ ಕಡೆಗೆ ಇದೆ. ಸೊ ಹೌದು, ಕಷ್ಟ ಇದೆ. ಈ ಒಂದು ಪಯಣ ಇದೆಯಲ್ಲ ನಿಮಗೆ ನೋವು ಕೊಡುತ್ತೆ, ಹಾಗೂ ಮೆಂಟಲಿ, ಫಿಸಿಕಲಿ, ಇಮೋಷ್ನಲಿ ಚಾಲೆಂಜಸ್ ಬರ್ಬೋದು. ಆದರೆ ಬಿಟ್ಕೊಡ್ಬೇಡಿ. ಯಾಕೆ ಹೇಳ್ತಾ ಇದ್ದೀನಿ, ಇಲ್ಲಿ ನೋಡಿ, ಇಲ್ಲಿ ಲಕ್ಸುರಿ ಇದೆ. ಯಾಕೆಂದರೆ ಇಲ್ಲಿ ಒಂದೊಳ್ಳೆ ಹೋಟೆಲ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಇಲ್ಲಿ ನೋಡಿ, ಇದು ಬ್ಯೂಟಿಫುಲ್ ಆಗಿರೋವಂಥ ಪಾಶ್ ಹೋಟೆಲ್ ಆಗಿದೆ. ಇಲ್ಲಿ ಈಕೆ ಬ್ಯೂಟಿಫುಲ್ ಆಗಿರೋ ವಂಡರ್ಫುಲ್ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಆ ಲೈಫ್ ನಿಮ್ಗೆ ಸಿಗುತ್ತೆ, ಆ ಲೈಫ್ ನಿಮ್ಗೆ ಬರುವಂಥದ್ದು. ಅದನ್ನು ಕಳ್ಕೊಳ್ಳೋದು ಬೇಡ. ಮೇ ಬಿ ನಿಮ್ಮ ಬಾಡಿ ಕಡೆ ಗಮನ ಕೊಟ್ಟರೆ ಯು ಕ್ಯಾನ್ ಗೆಟ್ ಅ 6 packs ಆಲ್ಸೋ. ಸೊ ದಟ್ಸ್ ವಾಟ್ ಐ ಆಮ್ ಆಲ್ಸೋ ಸೀಯಿಂಗ್ ಯೋರ್. ನೀವು ಇದನ್ನು ನೋಡಿದರೆ ನಿಮ್ಮ ಬಾಡಿ ಕಡೆ ಗಮನ ಕೊಟ್ಟರು 6 ಮಂತ್ಸ್ನಲ್ಲಿ ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗಿಬಿಡ್ತೀರಾ. ಜಸ್ಟ್ ಡೂ ಇಟ್. ನನಗೆ ತುಂಬ ಖುಷಿ ಆಯಿತು ನಿಮ್ಮ ರೀಡಿಂಗ್ ನೋಡಿ. ಯಾಕೆಂದರೆ ಪ್ರೀತಿ ಎಲ್ಲಿಂದ ಶುರುವಾಗುತ್ತೆ, ನಮ್ಮಿಂದನೇ ಶುರುವಾಗೋದು. ಪ್ರೀತಿ ಫಸ್ಟ್ ನಮ್ಮ ಬೋಲ್ನ ನಾವು ಫಿಲ್ ಮಾಡ್ಕೋಬೇಕಾಗತ್ತೆ. ನಮ್ಮ ಬೋಲ್ನ ಫಿಲ್ ಮಾಡಿದಾಗ ಬೇರೆಯವ್ರಿಗೆ ನಾವು ಶೇರ್ ಮಾಡೋಕ್ಕೆ ಸಾಧ್ಯ. ಪ್ರೆಸೆಂಟ್ ಇರೋ ಎನರ್ಜಿ ನಿಮ್ಮದು ತುಂಬ ಲೋ ಎನರ್ಜಿ ಇದೆ, ಆಯಿತಾ? ಅರ್ಥ ಮಾಡ್ಕೊಳ್ಳಿ, ನಿಮ್ಮದು ಎನರ್ಜಿ ಲೋ ಆಗಿದೆ, ಚಕ್ರ ಸ್ವಲ್ಪ ಬ್ಲಾಕ್ ಆಗಿರ್ಬೋದು. ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್, ವರ್ಕ್ ಆನ್ ಯುವರ್ ಬಾಡಿ ಕಡೆ ಗಮನ ಕೊಡಿ, ಹೆಲ್ತ್ ಕಡೆ ಗಮನ ಕೊಡಿ. ನಾನು ಆಗಲೇ ಹೇಳಿದ್ನಲ್ಲ, ನೀವು ಮನ್ಸು ಮಾಡಿದ್ರೆ 6 packs ಲೈಕ್ ಫುಲ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಕೂಡ ಮಾಡ್ಕೋಬೋದು. ಕಣ್ಣು ಹಂಗೆ ಅಚ್ಚರಿಯಿಂದ ನೋಡುವಂಥ ಒಂದು, ಬೇರೆಯವ್ರು ನಿಮ್ಮನ್ನು ನೋಡುವಂಥ ಒಂದು ಅನುಭವನೂ ನೀವು ಪಡಿಬಹುದು. ಇದನ್ನು ಅವ್ರಿಗೋಸ್ಕರ ಮಾಡೋದು ಬೇಡ, ನಿಮಗೋಸ್ಕರ ಮಾಡಿ. ಸೊ ನಿಮ್ಮ ಲೈಫ್ ಬಗ್ಗೆ ನಾನು ನಿಮ್ಗೆ ಹೇಳಾಗಿದೆ, ಇದೇ ನಿಮ್ಮ ಪಾತ್ ಆಗಿದೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ, ನಿಮಗೋಸ್ಕರ ಇದನ್ನ ನೀವು ಮಾಡಿ. ಓಕೆ, ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ಫಾರ್ ಯು. ನಾನು ಇವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಮಾಡುವಂಥ ಸ್ಪ್ರೆಡ್ ಏನಾಗಿದೆ ಅಂದರೆ ಪೆಂಟಗ್ರಾಮ್ ಸ್ಪ್ರೆಡ್ ಅಂತ ಹೇಳ್ತೀವಿ. ಪೆಂಟಗ್ರಾಮ್ ಅಂದರೆ ಸ್ಟಾರ್ ಶೇಪ್ ಸ್ಪ್ರೆಡ್ ಆಗಿದೆ ಟ್ಯಾರೋದು. ಸೊ ಈ ಒಂದು ಸ್ಪ್ರೆಡ್ನಲ್ಲಿ ನಿಮ್ಮ ಲೈಫ್ ಬಗ್ಗೆ, ಅಂದರೆ ಈಗ ನೀವು ಏನನ್ನು ಫೋಕಸ್ ಮಾಡಿದ್ರೆ ಒಳ್ಳೆಯದು, ಲೈಫ್ನಲ್ಲಿ ಚಾಲೆಂಜಸ್ ಏನಿದೆ, ಹಾಗೂ ಲೈಫ್ನಲ್ಲಿ ಇನ್ನೇನು ಮುಂದೆ ಆಗಲಿದೆ, ಇದೆಲ್ಲದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಪ್ರೆಸೆಂಟ್ ಎನರ್ಜಿ ಇದು, ಹಾಗೂ ಇದು ಈ ಒಂದು ಎನರ್ಜಿ ಇಟ್ಕೊಂಡು ನೀವು ಏನನ್ನು ಪಡೀತಾ ಇದ್ದೀರಾ, ಹಾಗೂ ಏನು ಚಾಲೆಂಜಸ್ ಬರಲಿದೆ, ಮತ್ತು ಇಂಪಾರ್ಟೆಂಟ್ ಆಗಿರುವ ಮೆಸೇಜಸ್ ಏನಿದೆ ದೈವದಿಂದ, ಅಂದರೆ ನೀವೇನು ತಿಳ್ಕೊಳ್ಬೇಕಾಗಿದೆ ನಿಮ್ಮ ಲೈಫ್ ಬಗ್ಗೆ, ಹಾಗೂ ಔಟ್ಕಮ್ ಏನಿದೆ ನಿಮ್ಮ ಲೈಫ್ನಲ್ಲಿ, ನೀವು ಲಾಂಗ್ ಟರ್ಮ್ ಔಟ್ಕಮ್ ಏನು ನೋಡ್ತೀರಾ, ಮತ್ತು ದೈವದಿಂದ ಮೆಸೇಜಸ್ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ದೈವದಿಂದ ಏನು ಮೆಸೇಜಸ್ ನೀವು ತಿಳ್ಕೊಳ್ಳುವಂಥದ್ದಿದೆ, ಏನು ಪಡೆಯುವಂಥದ್ದಿದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ನಿಮಗೆ ಡೆತ್ ಕಾರ್ಡ್ ಬಂದಿದೆ. ಎಂಡಿಂಗ್ಸ್ ಇಸ್ ಈಕ್ವಲ್ ಟು ನ್ಯೂ ಬಿಗಿನಿಂಗ್ಸ್ ಅಂತಲೂ ಹೇಳ್ತೇವೆ. ಬ್ಲ್ಯಾಕ್ ಇಸ್ ದ ಕಲರ್ ಹಿಯರ್. ಸೊ ಒಂದು ಕರಾಳವಾದ ಪರಿಸ್ಥಿತಿನ ನೀವು ಇವಾಗ ಅನುಭವಿಸಿರ್ಬೋದು. ಲೈಫ್ನಲ್ಲಿ ಕತ್ತಲು, ಡಾರ್ಕ್ನೆಸ್ನ ಅನುಭವಿಸ್ತಿರಬಹುದು.
ಪ್ರೆಸೆಂಟ್ ಎನರ್ಜಿನಲ್ಲಿ ನಿಮಗೆ ಜಿಗುಪ್ಸೆ ಬಂದಿರ್ಬೋದು, ಲೈಫ್ ವಿಷಯವಾಗಿ ಜಿಗುಪ್ಸೆ ಬಂದಿರ್ಬೋದು. ಮತ್ತು ನಿಮ್ಗೇನು ಅನ್ನಿಸ್ತಿದೆ ಅಂದರೆ ಯಾಕೆ ಹೀಗಾಯಿತು ಅಂತ ಕ್ವೆಶ್ಚನ್ ಮಾಡ್ಕೊಳ್ತಾ ಇದ್ದೀರಾ. ತುಂಬ ನೋವಲ್ಲಿದ್ದೀರಾ, ಕೆಲವರು ಡಿಪ್ರೆಷನಲ್ಲೂ ಇರ್ಬೋದು. ಬಟ್ ಪ್ರೆಸೆಂಟ್ ಎನರ್ಜಿ ಈಸ್ ರಿಯಲಿ ಡೌನ್. ಇದು ಯಾರೇ ನೋಡ್ತಿರ್ಬೋದು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯೋರ್ ಪೇನ್. ಅದು ಸುಲಭ ಇಲ್ಲ. ಇವಾಗ ನೀವೇನು ಗೋತ್ರೂ ಮಾಡ್ತಾ ಇದ್ದೀರೋ ಸುಲಭ ಇಲ್ಲ. ಓಕೆ, ನಿಯರ್ ಫ್ಯೂಚರಲ್ಲಿ ಏನು ಬರ್ತಾ ಇದೆ ಅಂದರೆ, ಹೌದು ಈ ಒಂದು ಟೈಮ್ ಇದೆಯಲ್ಲ ನಿಮಗೆ ತುಂಬ ಒತ್ತಡ ಕೊಡುತ್ತೆ, ಸ್ಟ್ರೆಸ್ ಕೊಡುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮೇ ಬಿ ಕೆಲವರ ಎನರ್ಜಿ ಹೇಗಿದೆ ಅಂದರೆ, ಯಾರನ್ನಾದ್ರೂ ಕಳ್ಕೊಂಡಿರಬಹುದು, ನೀವು ತುಂಬ ಪ್ರೀತಿಸುವಂಥ ವ್ಯಕ್ತಿನ ಕಳ್ಕೊಂಡಿರಬಹುದು. ಫಿಸಿಕಲಿ ಅವ್ರು ನಿಮ್ಮ ಲೈಫ್ನಲ್ಲಿ ಇಲ್ಲದೆ ಇರ್ಬೋದು, ಅವರು ದೂರ ಆಗಿರ್ಬೋದು ನಿಮ್ಮಿಂದ. ಅವ್ರನ್ನ ನೀವು ತುಂಬಾ ಡಿಯರ್ ಆಗಿ ಅವ್ರನ್ನ ಪ್ರೀತಿಸ್ತಿರ್ಬಹುದು, ಅವರು ನಿಮ್ಮನ್ನ ಬಿಟ್ಟು ಹೋಗಿರಬಹುದು. ಒಟ್ಟಿನಲ್ಲಿ ಒಂದು ವಿಷಯ ನಿಮ್ಗೆ ಯಾವುದನ್ನು ತುಂಬ ಹಚ್ಕೊಂಡಿದ್ರಿ ಆ ವಿಷಯ ನಿಮ್ಮನ್ನು ಬಿಟ್ಟು ಹೋಗಿಬಿಟ್ಟಿದೆ. ಆ್ಯಂಡ್ ಅದು ಬಿಟ್ಟು ಹೋಗಿರೋದು ನಿಮಗೆ ನೋವು ಕೊಡ್ತಾ ಇದೆ. ಓಕೆ, ಸೊ ಕೆಲವು ತಿಂಗಳು ನೀವು ಆ ಒಂದು ವಿಚಾರದಲ್ಲೇ ಇರ್ತೀರಾ, ಆ ನೋವಲ್ಲೇ ಇರ್ತೀರಾ. 1-2 months ಲುಕ್ಸ್ ರಿಯಲಿ ಚಾಲೆಂಜಿಂಗ್. ಸ್ಟ್ರಾಂಗ್ ಆಗಿರಬೇಕಾಗತ್ತೆ ನೀವು, ಆದರೆ ಹೀಲಿಂಗಿಗೂ ಟೈಮ್ ಬೇಕು ಅಂತೀವಿ. ಸೊ ದಿಸ್ ಇಸ್ ಯೋರ್ ಹೀಲಿಂಗ್ ಫೇಸ್, ದಟ್ಸ್ ಓಕೆ. ಸೊ ನೀವು ಇವಾಗ ಹೇಗಿರಬೇಕು ಅಂದರೆ, ನಿಮ್ಮ ದೈನಂದಿನ ಕೆಲಸಗಳೇನಿದೆ ಅದನ್ನು ಮಾಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಮಾಡಿ. ಬಿಕಾಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವೇನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಲಭ ಇಲ್ಲ ನಿಮ್ಮ ಸಿಚುವೇಶನ್. ಇವಾಗ ನಾವು ಒಬ್ರನ್ನ ತುಂಬ ಪ್ರೀತಿಸ್ತಿರ್ತೀವಿ, ಅಥವಾ ನಾವು ಅವ್ರನ್ನ ಹಚ್ಕೊಂಡಿರ್ತೀವಿ. ನಾನು ಆಗಲೇ ಹೇಳಿದ್ನಲ್ಲ, ಅವ್ರು ನಮ್ಮನ್ನ ಬಿಟ್ಟು ಹೋದರು ಅಥವಾ ಒಂದು ರಿಲೇಷನ್ಶಿಪ್ ಎಂಡ್ ಆಯಿತು ಅಂದರೆ ಅದರಿಂದ ಆಚೆ ಬರೋದು ಎಷ್ಟು ಕಷ್ಟ ಇದೆ ಅಂತ ನನಗೆ ಅರ್ಥ ಆಗುತ್ತೆ. ಆ್ಯಸ್ ಅ ಕೌನ್ಸಿಲರ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಗೋಯಿಂಗ್ ಥ್ರೂ. ಆದರೆ ನಾನೇನು ಹೇಳ್ತಿದ್ದೀನಿ ಅಂದರೆ, ತುಂಬ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಲೈಫ್ನ ನೆಗ್ಲೆಕ್ಟ್ ಮಾಡೋದು, ಒಬ್ಬರೇ ಇರುವಂಥದ್ದು, ಅಥವಾ ಊಟ ಮಾಡದೇ ಇರುವಂಥದ್ದು, ನಿದ್ದೆ ಮಾಡದೇ ಇರುವಂಥದ್ದು, ಅದೆಲ್ಲ ಮಾಡಿದ್ರೆ ಈ ಒಂದು ಜರ್ನಿ ಇದೆಯಲ್ಲ ಇನ್ನೂ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ 8 of Swords ಇಸ್ ಲೈಕ್, ತುಂಬ ಪನಿಷ್ ಮಾಡ್ಕೋಬೇಡಿ, ನಿಮ್ಮನ್ನು ನೀವೇ ಪನಿಷ್ ಮಾಡ್ಕೋಬೇಡಿ. ಅಂದರೆ ಆ ಥರ ಇಗ್ನೋರ್ ಮಾಡಿಬಿಡಿ ನಿಮ್ಮ ಲೈಫ್ನ. ಬಿಕಾಸ್ ಅದು ನಾನು ನೋಡ್ತಾ ಇದ್ದೀನಿ, ನೀವು ಹಾಗೆ ನಡ್ಕೊಳ್ತೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಚಾಲೆಂಜಸ್ ಏನು ಬರ್ತಾ ಇದೆ ಅಂದರೆ, 9 of Wands ಬರ್ತಾ ಇದೆ. ಸೊ ಅಗೇನ್ ನಿಮಗೆ ಬೇಡ ಅಂತಲೇ ದೂರ ಇದ್ದೀರಾ ಅನಿಸುತ್ತೆ. ಮೇ ಬಿ ನಿಮ್ಗೆ ಅವ್ರು ವಾಪಸ್ ಬರಬೇಕು ಅನ್ನೋದು ಇರ್ಬೋದು. ಅದು ಆ ಕೊರಗಲ್ಲೇ ಇದ್ದೀರಾ ನೀವು, ಆಯಿತಾ? ಯಾಕಂದರೆ ಆ ಒಂದು ಹಠ ಇದೆ, ಅವ್ರು ವಾಪಸ್ ಬರಬೇಕು ಅಂತ. ನೀವು ಎಷ್ಟು ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತೀರಾ, ಅದು ನಿಮ್ಗೆ ಅಷ್ಟೇ ನೋವು ಕೊಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾವು ಏನನ್ನು ಬಲವಂತವಾಗಿ ಅದನ್ನು ಪಡೆಯೋಕ್ಕಾಗಲ್ಲ. ಅದು ನಮಗೆ ಸಿಗೋದಿದ್ರೆ ಸಿಕ್ಕೇ ಸಿಗುತ್ತೆ. ನಾವೆಲ್ಲ ಪ್ರಯತ್ನ ಪಟ್ಟು ಕೂಡ ನಮ್ಗೆ ಅದು ಸಿಗ್ತಾ ಇಲ್ಲ ಅಂದರೆ ದೆರ್ ಇಸ್ ಅ ರೀಸನ್ ಫಾರ್ ಇಟ್. ಓಕೆ, ಬಿಕಾಸ್ ನೀವು ಇವಾಗ ಅದು ಬೇಕು ಅಂತ ಈಗಲೂ ಆಸೆ ಪಡ್ತಾ ಇದ್ದೀರಾ. ಆ ವಿಷಯ ನಿಮ್ಮ ಲೈಫಲ್ಲಿ ಇವಾಗ ಏನು ಎಂಡ್ ಆಗಿದೆ ಅದು ಬೇಕು ಅಂತ ಒಂದು ಹಠದಲ್ಲಿದ್ದೀರಾ. ಆದರೆ ಅದರಲ್ಲಿ ನಿಮಗೆ ನಿಮ್ಮ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗುತ್ತೆ ಹೊರತು ಅದನ್ನ ನೀವು ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯು ವಿಲ್ ರಿಯಲಿ ಸ್ಟ್ರಗಲ್, ನಾನು ಹೇಳ್ತಾ ಇರೋದು. ಓಕೆ, ಇವಾಗ ನಾನು ಇಲ್ಲಿ ಏನೇ ನೋಡಿದ್ರೂ ನಾನು ನಿಮ್ಗೆ ಹೇಳಬೇಕಾಗತ್ತೆ, ಮೆಸೇಜಸ್ ನಾನು ನಿಮ್ಗೆ ತಲುಪಿಸ್ಬೇಕಾಗತ್ತೆ. ತುಂಬ ನಾನು ಶುಗರ್ ಕೋಟ್ ಮಾಡೋಕ್ಕಾಗಲ್ಲ ನಿಮಗೋಸ್ಕರ. ನೀವು ರಿಯಾಲಿಟಿಗೂ ಬರಬೇಕಾಗತ್ತೆ, ಬಿಕಾಸ್ ಹಾಗಿದೆ ನಿಮ್ಮ ವಿಷಯ ಇವಾಗ. ಆ್ಯಂಡ್ ದೆನ್ 4th ಪೊಸಿಷನಲ್ಲಿ ಏನು ಬರ್ತಾ ಇದೆ, 5 of Pentacles ಬರ್ತಿರೋದ್ರಿಂದ ಇದು ಇಂಪಾರ್ಟೆಂಟ್ ಮೆಸೇಜಸ್ ಆಗಿದೆ. ಸೊ ಇದೇನು ಮೆಸೇಜ್ ಹೇಳ್ತಾ ಇದೆ ಅಂದರೆ, ನಿಮಗೆ ಫೈನಾನ್ಷಿಯಲ್ ಕ್ರೈಸಿಸ್ ಕೂಡ ಇದೆ. ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಒತ್ತಡನೂ ಅನುಭವಿಸ್ತೀರಾ. ಹೆಲ್ತ್ ವಿಷಯವಾಗಿ ದಯವಿಟ್ಟು ಇಗ್ನೋರ್ ಮಾಡ್ಕೋಬೇಡಿ. ಹೆಲ್ತ್ ಪ್ರಾಬ್ಲಮ್ಸು ನಾನು ನೋಡ್ತಿದ್ದೀನಿ ಕೆಲವರಿಗೆ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂದರೆ ದಯವಿಟ್ಟು ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ನಿಮಗೆ ನೀವೇ ಇರಬೇಕಾಗತ್ತೆ. ಹೆಲ್ಪ್ ಯಾರನ್ನಾದರೂ ಕೇಳೋದ್ರೆ ಕೇಳಿ, ಬಿಕಾಸ್ ನಿಮ್ಗೆ ಆ ಹೆಲ್ಪ್ ಕೂಡ ಮುಖ್ಯವಾಗಿದೆ ಇವಾಗ. ಬಿಕಾಸ್ ಫೈನಾನ್ಷಿಯಲ್ ಇಶ್ಯೂಸು 1-2 ತಿಂಗಳಿದೆ ನಿಮಗೆ. ರಿಕವರಿ ಸ್ಟೇಟ್ ನೋಡ್ತಾ ಇದ್ದೀನಿ, ಬಿಕಾಸ್ ನಿಮಗೆ ಔಟ್ಕಮ್ ಗೋಲ್ ಬಂದು ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಸೊ ಒಂದು ಸ್ಪೆಷಲಿ 2 to 3 months ಇವಾಗಿಂದ ಕಷ್ಟ ಇದೆ, ನೋವಿದೆ, ಹಾಗೂ ಸಂಕಟನ ಅನುಭವಿಸ್ತೀರಾ. ಬಟ್ ಐ ಆಮ್ ಸೀಯಿಂಗ್ ಆಲ್ಸೋ ರಿಕವರಿ, ಗುಡ್ ಸೈನ್. ಬಿಕಾಸ್ ಡೆತ್ ಬಂದಾಗ ನಾವು ಏನೋ ಆಗೋಯ್ತು, ಲೈಫ್ ಮುಗಿದೋಯ್ತು ಅನ್ನೋವಂಥ ಭಯದಲ್ಲಿರ್ತೀವಿ. ಬಟ್ ನಾನು ಯಾವಾಗ ಈ ಡೆತ್ ಕಾರ್ಡ್ ನೋಡ್ತೀನಿ, ಡೆತ್ ಕಾರ್ಡ್ ಬಂದಾಗ ಏನಾಗುತ್ತೆ ಅಂದರೆ ಒಳ್ಳೆಯದು ನಡೆಯುತ್ತೆ. ಒಂದು ಕೆಟ್ಟ ಅನುಭವ ಆದಾಗ ಒಳ್ಳೆಯ ಬ್ಲೆಸ್ಸಿಂಗ್ಸ್ ಕೂಡ ದೈವದಿಂದ ನಮಗೆ ಸಿಗುತ್ತೆ. ಆ ಒಂದು ಆಪರ್ಚುನಿಟಿ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಇಮೋಷ್ನಲಿ ಸ್ಟೇಬಲ್ ಆಗ್ತೀರಾ, ಇಮೋಷ್ನಲಿ
ಲೈಕ್ ಯು ವಿಲ್ ಫೀಲ್ ಬೆಟರ್, ಪಾಸಿಟಿವ್ ಆಗ್ತೀರಾ, ಹಾಗೂ ಲೈಫ್ ಬಗ್ಗೆ ಇನ್ನೂ ಆಸೆ ಕನಸುಗಳು ಮೂಡುತ್ತೆ ನಿಮಗೆ. 3ನೇ ತಿಂಗಳೇ ನಾನು ರಿಕವರಿ ನೋಡ್ತಾ ಇದ್ದೀನಿ. ಸೊ ಜಸ್ಟ್ ಬಿ ಸ್ಟ್ರಾಂಗ್. ನಾನು ಆಗಲೇ ಹೇಳಿದಾಗೆ ನಿಮಗೆ ನೀವೇ ಹಾರ್ಶ್ ಆಗೋ ಅವಶ್ಯಕತೆ ಇಲ್ಲ. ಮತ್ತು ದೈವದಿಂದ ಇನ್ನೇನು ಮೆಸೇಜಸ್ ಬರ್ತಾಯಿದೆ ಅಂದರೆ ಸ್ಟ್ರೆಂತ್ ಬರ್ತಾಯಿದೆ. ಸ್ಟ್ರೆಂತ್ ಇರೋದ್ರಿಂದ ನಾನೇನು ಮೇಜರ್ ಹೆಲ್ತ್ ಕಾಂಪ್ಲಿಕೇಶನ್ಸ್ ನೋಡ್ತಾ ಇಲ್ಲ. ಸೊ ನಿಮ್ಗೇನಾದರೂ ಜಿಮ್ ಮಾಡೋದು ಇಷ್ಟ ಇದೆ, ನಿಮ್ಗೇನಾದರೂ ವರ್ಕೌಟ್ ಮಾಡೋದು ಇಷ್ಟ ಇದೆ ಅಂದರೆ ನೀವು ಅದನ್ನು ಮಾಡೋದ್ರಿಂದ ನೀವಿನ್ನೂ ಇದು ಲೈಕ್ ಈ ಒಂದು ಪ್ರಾಬ್ಲಮ್, ಈ ಒಂದು ಸ್ಟ್ರೆಸ್ಸಿಂದ ಆಚೆ ಬರೋಕ್ಕೆ ಸುಲಭ ಆಗುತ್ತೆ. ಸೊ ನೀವು ಯೋಗನ ಎಂಜಾಯ್ ಮಾಡ್ತೀರಾ, ವಾಕಿಂಗ್ ಎಂಜಾಯ್ ಮಾಡಿ, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಕೂಡ ಈ ಒಂದು ನೋವೇನಿದೆ ಹಾಗೂ ಇದೇನು ನೀವೊಂದು ಸಿಕ್ಕಾಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆಯಲ್ಲ, ಅದರಿಂದ ಆಚೆ ಬರೋದು ನಿಮಗೆ ಸ್ವಲ್ಪ ಸಹಾಯ ಆಗುತ್ತೆ, ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಮೆಸೇಜ್ ಬರ್ತಾ ಇದೆ. ಅದಾದ ನಂತರ ನಿಮಗೆ ಲೈಕ್ ಮಿರರ್ ಕಾರ್ಡ್ ಬರ್ತಾ ಇದೆ ಮತ್ತು ಚೇಂಜ್ ಕಾರ್ಡ್ ಬರ್ತಾ ಇದೆ. ನಾನಿಲ್ಲಿ ಈಕೆ ಒಂದು ಹೇರ್ ಕಟ್ ಮಾಡ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ನಲ್ಲಿ ಈಕೆ ಹೇರ್ ಕಟ್ ಮಾಡ್ಕೊಂಡಿದ್ದಾಳೆ. ಸೊ ನೀವು ನಿಮ್ಮ ಕೂದಲಿನ ವಿಷಯವಾಗಿ ಏನಾದರೂ ಗ್ರೂಮಿಂಗ್ ಮಾಡ್ಕೋಬೇಕು ಬಿಕಾಸ್ ಈ ಥರ ಮೆಸೇಜಸ್ ಯೂಶ್ವಲಿ ಬರಲ್ಲ, ಬಂತು ಅಂತ ನಾನು ನಿಮ್ಗೆ ಹೇಳಲೇಬೇಕಾಗುತ್ತೆ. ಇದು ಬರ್ತಾ ಇದೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಗ್ರೂಮಿಂಗ್ ವಿಷಯವಾಗಿ, ನಿಮ್ಮ ಹೇರ್ ಸ್ಟೈಲಿಂಗ್ ವಿಷಯವಾಗಿ, ಅಥವಾ ನೀವು ಹೇರ್ ಕಲರ್ ಮಾಡ್ಕೋಬೇಕು ಅಂತ ಇದ್ದೀರಾ, ಮಾಡ್ಕೊಳ್ಳಿ. ಅಥವಾ ನೀವು ಇನ್ನೂ ಏನಾದರೂ ನಿಮ್ಮ ಬಾಡೀಲಿ ಏನಾದರೂ ಲೈಕ್ ಸ್ಟೈಲ್ ಮಾಡ್ಕೋಬೇಕು ಅಂತ ಇದ್ದೀರಾ, ಅಥವಾ ಚೇಂಜಸ್ ತರಬೇಕು ಅಂತ ಇದ್ದೀರಾ, ಅಥವಾ ನ್ಯೂ ಅಟೈರ್ ಅಂದರೆ ಹೊಸದಾಗಿರುವಂಥ ಬಟ್ಟೆಗಳನ್ನ ಸ್ವಲ್ಪ ಶಾಪಿಂಗ್ ಮಾಡೋ ಆಸೆ ಇದೆ, ದಯವಿಟ್ಟು ಮಾಡಿ. ಇದೆಲ್ಲ ಇಟ್ ಈಸ್ ಆಲ್ ಇಂಪಾರ್ಟೆಂಟ್. ನಾನು ಇಲ್ಲಿ ಈಕೆ ಏನು ಮಾಡ್ತಾ ಇದ್ದಾಳೆ ಅಂದರೆ ಹೇರ್ ಕಟ್ ಮಾಡ್ಕೊಂಡಿದ್ದಾಳೆ ಮತ್ತು ಹೇರ್ ಡೈ ಕೂಡ ಮಾಡ್ಕೊಂಡಿದ್ದಾಳೆ. ಬಿಕಾಸ್ ಆಕೆಗೆ ನಾನು ಸ್ವಲ್ಪ ಬದಲಾವಣೆ ನನ್ನ ಲೈಫಲ್ಲಿ ತರಬೇಕು, ನಾನು ಸ್ವಲ್ಪ ಟ್ರಾನ್ಸಿಷನ್ ನನ್ನ ಲೈಫಲ್ಲಿ ತರಬೇಕು. ಆಕೆ ಪರ್ಪಸ್ಲಿನೇ ಖುಷಿಯಿಂದನೇ ಮಾಡ್ಕೊಂಡಿದ್ದಾಳೆ ಆ್ಯಂಡ್ ಶಿ ಈಸ್ ಲುಕಿಂಗ್ ಪ್ರಿಟಿ. ಸೊ ನಿಮಗೂ ಆ ಥರ ಏನಾದರೂ ಚೇಂಜಸ್ ನಿಮ್ಮ ಬಾಡಿಲಿ ತರಬೇಕು ಅಂತ ಇದೆ, ಅಥವಾ ನಿಮ್ಮ ಫೇಸ್ನಲ್ಲಿ ಚೇಂಜಸ್ ತರಬೇಕು, ಅಥವಾ ನೀವೇನಾದರೂ ಒಂದು ಫೇಶಿಯಲ್ ಮಾಡಿಸ್ಕೋಬೇಕು, ಪಾರ್ಲರ್ಗೆ ಹೋಗಬೇಕು, ಸ್ಪಾಗೆ ಹೋಗಬೇಕು, ನಾನು ಆಗಲೇ ಹೇಳಿದ್ನಲ್ಲ ಹೇರ್ ಕಟ್ ಮಾಡಿಸ್ಕೋಬೇಕು ಅಂತಿದ್ದು, ರೈಟ್ ಟೈಮ್. ಬಿಕಾಸ್ ಯು ವಿಲ್ ಫೀಲ್ ಗುಡ್ ಅಬೌಟ್ ಇಟ್. ಮಾಡಿ, ಇದು ನಿಮಗೋಸ್ಕರ ಮಾಡಿ. ಓಕೆ, ಇದು ನಿಮಗೆ ರೆಸೊನೇಟ್ ಆಗಿದೆ ಅಂದರೆ ಕಮೆಂಟ್ ಮಾಡಿ. ಓಕೆ, ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಾನು ಇವಾಗ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಒಬ್ಬೊಬ್ಬರದು ಒಂದೊಂದು ಥರ ಬಂದಿದೆ ಇವತ್ತು ರೀಡಿಂಗ್. ಐ ಡೋಂಟ್ ನೋ, ಇಟ್ ಈಸ್ ರಿಯಲಿ ಸ್ಪೆಷಲ್, ಐ ವುಡ್ ಸೇ. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಇದು ಸ್ವಲ್ಪ ಲಾಂಗ್ ಡ್ಯೂರೇಷನ್ನೇ ಇದೆ, ಬಿಕಾಸ್ ನೀವು ಅಷ್ಟು ತಿಳ್ಕೊಳ್ಳುವಂಥದ್ದಿತ್ತು, ಅದರಿಂದನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಮಾಡ್ತಾ ಇರೋದ್ರಿಂದ ಇದು ನಾನು ತುಂಬ ಪ್ರೀತಿಯಿಂದ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಇದು ರೆಸೊನೇಟ್ ಆಗ್ತಾಯಿದೆ ಅಂದರೆ ಕಮೆಂಟ್ ಮಾಡಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಇವತ್ತು ಮಾಡ್ತಾ ಇರುವಂಥ ರೀಡಿಂಗ್ ಏನಿದೆ ಅಂದರೆ ಪೆಂಟಗ್ರಾಮ್ ಸ್ಪ್ರೆಡ್ ಅಂತ ಹೇಳ್ತೀವಿ. ಪೆಂಟಗ್ರಾಮ್ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದು ನಿಮ್ಮ ಪ್ರೆಸೆಂಟ್ ಎನರ್ಜಿ ಆಗಿದೆ. ಈ ಒಂದು ಪ್ರೆಸೆಂಟ್ ಎನರ್ಜಿಲಿ ನಿಮ್ಗೆ ಯಾವ ರೀತಿಯಾದ ಅಂದರೆ ಒಂದು ಮುಂದೆ ಆಗುವಂಥ ವಿಷಯಗಳಿದೆ ಅಂತಲೂ ನೋಡ್ತಿದ್ದೀನಿ. ಮತ್ತು ಚಾಲೆಂಜಸ್ ಏನಿದೆ, ಏನು ಮೆಸೇಜಸ್ ನೀವು ತಿಳ್ಕೊಳ್ಳುವಂಥದ್ದಿದೆ, ಔಟ್ಕಮ್ ಏನು ಬರುತ್ತೆ ಅಂದರೆ ಮುಂದೆ ಬರುವಂಥ ಲಾಂಗ್ ಟರ್ಮ್ ವಿಷಯಗಳೇನಿದೆ, ಮತ್ತು ದೈವದಿಂದ ಮೆಸೇಜಸ್ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ. ಸೊ ಐ ವಿಲ್ ಸ್ಟಾರ್ಟ್ ಫಾರ್ ಯು. ನಿಮ್ಮ ಪ್ರೆಸೆಂಟ್ ಎನರ್ಜಿ ಏನಿದೆ ಫಸ್ಟ್ ನೋಡೋಣ. ದ ಸನ್ ಆಫ್ ಲೈಫ್ ಬಂದಿದೆ, ಸನ್ ಕಾರ್ಡ್ ಬಂದಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಯು ಆರ್ ಇನ್ ದ ಬೆಸ್ಟ್ ಮೂಡ್, ಬೆಸ್ಟ್ ಲೈಫ್, ಬೆಸ್ಟ್ ಪವರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಈಗ ನೀವು ಮನ್ಸು ಮಾಡಿದ್ರೆ ನೀವು ಏನೇನಾದರೂ ನೀವು ಪಡಿಬೋದು, ಅಷ್ಟು ಚೆನ್ನಾಗಿದೆ ನಿಮ್ಮ ಟೈಮ್ ಇವಾಗ. ಸೊ ಈ ಒಂದು ಎನರ್ಜಿ ಹೇಗೆ ನಿಮಗೆ ಔಟ್ಕಮ್ ಬರ್ತಾ ಇದೆ ಅಂತ ನಿಮಗೆ ಒಂದು ಮೆಸೇಜ್ ಇದೆ. ವಾವ್, ಕಿಂಗ್ ಆಫ್ ಕಪ್ಸ್ ಬಂದಿದೆ. ಓಕೆ, ವಾವ್, ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ಅದಾದ ನಂತರ ಚಾಲೆಂಜಸ್ ಏನಿದೆ ಅಂತ ನಾವು ನೋಡೋಣ. ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಅದಾದ ನಂತರ ಇಂಪಾರ್ಟೆಂಟ್ ಮೆಸೇಜಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸೆವೆನ್ ಆಫ್ ಬೋಸ್ ಬಂದಿದೆ. ಓಕೆ, ಕ್ಲಿಯರೆನ್ಸ್ ಬರ್ತಾ ಇದೆ. ಔಟ್ಕಮ್ ಏನು ಬರ್ತಾ ಇದೆ, ದ ಮಿರರ್ ಕಾರ್ಡ್ ಬಂದಿದೆ, ಮೂನ್ ಬಂದಿದೆ. ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ಓಕೆ, ಲೆಟ್ಸ್ ಸ್ಟಾರ್ಟ್. ಸನ್ ಬಂದಿರೋದ್ರಿಂದ ಇತ್ತೀಚೆಗೆ ನಿಮ್ಮ ಲೈಫ್ನ ನೀವು ಒಂದು ಹತೋಟಿಗೆ ತೊಗೊಂಡು ಬಂದಿರಬಹುದು, ಅಥವಾ ಆ ಥರದ್ದು ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರಿಯಲೈಸೇಷನ್ ಆಗಿದೆ, ಲೈಫ್ ಅಂದರೆ ಏನು ಅನ್ನುವಂಥ ಒಂದು ಅರಿವಾಗಿದೆ ನಿಮಗೆ. ಲೈಫ್ ವಿಷಯವಾಗಿ ನೀವು ಸೀರಿಯಸ್ ಆಗಿದ್ದೀರಾ, ಇಂಥ ವಿಷಯಗಳನ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ.
ಹಾಗೂ ಹೆಲ್ತ್ ಕೂಡ ತುಂಬ ಚೆನ್ನಾಗಿದೆ ಇವಾಗ ನಿಮ್ಮದು ಪ್ರೆಸೆಂಟ್. you're in a ಪವರ್ಫುಲ್ ಸ್ಟೇಟ್. ನಾನು ಆಗಲೇ ಹೇಳಿದ್ನಲ್ಲ, ಗುಡ್ ನ್ಯೂಸ್ ಸ್ಟೇಟ್ ಅಂತಲೂ ಹೇಳ್ತೀನಿ. ಇವಾಗ ನೀವು ಏನಾದರೂ ಒಂದು ವಿಷಯವಾಗಿ ಕಾಯ್ತಾ ಇದ್ದೀರಾ ಅಂದರೆ ಅದು ನಡೆಯುವಂಥ ಟೈಮ್ ಆಗಿದೆ. ಆ್ಯಂಡ್ ದೆನ್ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ವಾಟರ್ ಎಲಿಮೆಂಟ್ ಇದೆ, ಫೈರ್ ಎಲಿಮೆಂಟ್ ಇದೆ. ಓಕೆ, ಸೊ ಇಮೋಷ್ನಲಿ ಕೂಡ ನೀವು ಯು ಆರ್ ಇನ್ ಅ ಬೆಟರ್ ಸ್ಪೇಸ್. ಓಕೆ, ಹಾಗೂ ಫೈರ್ ಬಂದಿರೋದ್ರಿಂದ ಎನರ್ಜಿ ಆ್ಯಕ್ಟಿವ್ ಆಗಿದ್ದೀರಾ, ಜನರಿಗೆ ಸ್ಪಂದಿಸ್ತಾ ಇದ್ದೀರಾ, ಸರಿಯಾಗಿ ಏನು ಮಾಡಬೇಕು ಅನ್ನೋ ಲೈಫ್ ಕ್ಲಾರಿಟಿ ಸಿಗ್ತಾ ಇದೆ, ಲೈಫ್ ಬಗ್ಗೆ ಇನ್ನೂ ತುಂಬ ರೆಸ್ಪಾನ್ಸಿಬಲ್ ಆಗ್ತಾ ಇದ್ದೀರಾ, ಜನರಿಗೆ ಸಹಾಯವಾಗಿದ್ದೀರಾ. ಜನರು ನಿಮ್ಮಲ್ಲಿ ಆ ಬದಲಾವಣೆ ನೋಡ್ತಾ ಇದ್ದಾರೆ, ಅವ್ರು ಕೇಳ್ತಾ ಇದ್ದಾರೆ ಏನಾಯಿತು ಅಂದರೆ ಅವರು ನಿಮ್ಮಲ್ಲಿ ಆ ಒಂದು ಚೇಂಜಸ್ನ ನೋಡ್ತಾ ಇದ್ದಾರೆ. ನಿಮ್ಮಲ್ಲಿ ಹೇಗೆ ಇಷ್ಟು ಒಳ್ಳೆ ಚೇಂಜ್ ಬಂತು ಅಂತ ಜನ ಕೂಡ ಒಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದು ಅವ್ರಿಗೆ ಇಷ್ಟ ಆಗ್ತಾ ಇದೆ. ಮೇ ಬಿ ನೀವು ಹೊಸ ಫ್ರೆಂಡ್ಸ್ನೂ ಕೂಡ ಕೆಲವು ತಿಂಗಳಲ್ಲಿ ಮಾಡ್ಕೊಳ್ತೀರಾ. ಆ್ಯಂಡ್ ಐ ಆಮ್ ಆಲ್ಸೋ ಸೀಯಿಂಗ್ ಬಿಸ್ನೆಸ್ ವಿಷಯವಾಗೋ ಅಥವಾ ನೀವು ಏನಾದರೂ ಒಂದು ಹೊಸದಾಗಿ ಶುರು ಮಾಡಬೇಕು ಅಂತ ಇದ್ದೀರಾ, ಮಾಡಿ. ಈಗ ಏನಾದರೂ ಇನ್ನೂ ಒಂದು ಹೊಸದಾಗಿರುವಂಥದ್ದು ಸೇರಿಸ್ಕೋಬೇಕು ಅಂತಿದ್ದೀರಾ ನಿಮ್ಮ ಲೈಫಲ್ಲಿ, ಅಥವಾ ಸೆಕೆಂಡ್ ಜಾಬ್ ಮಾಡಬೇಕು ಅಂತ ಇದ್ದೀರಾ, ಮಾಡ್ಬೋದು. ಲೈಕ್ ಲೆಟ್ಸ್ ಸೇ ನೀವೇನಾದ್ರು ಒಂದು ರಿಸ್ಕ್ ತೊಗೋಬೇಕು ಅಂತ ಇದ್ದೀರಾ ಅಂದರೂ ರೈಟ್ ಟೈಮ್ ಟು ಟೇಕ್ ರಿಸ್ಕ್ ತೊಗೊಳ್ಳಿ. ತುಂಬ ಪ್ಯಾಷನೇಟ್ ಆಗಿರುವಂಥದ್ದು ಏನಿದೆ ನಿಮ್ಮ ಲೈಫಲ್ಲಿ ಅದನ್ನು ಮಾಡೋ ಟೈಮ್ ಬಂದಿದೆ, ಮಾಡಿ. ತುಂಬ ಅಂದರೆ ಈಗ ನಾನು ದೊಡ್ಡ ಸಿಂಗರ್ ಆಗಬೇಕು, ನಾನು ದೊಡ್ಡ ಆರ್ಟಿಸ್ಟ್ ಆಗಬೇಕು, ಆ ಥರ ಏನೋ ಒಂದು ಆಸೆ ಇರುತ್ತೆ. ಅಥವಾ ನನ್ನದೇ ಅದು ಒಂದು ಹೊಸದಾಗಿರೋವಂಥದ್ದು ಏನೋ ಬಿಸ್ನೆಸ್ ಶುರು ಮಾಡಬೇಕು, ಸಮಥಿಂಗ್ ರಿಲೇಟೆಡ್ ಟು ಯುವರ್ ಪ್ಯಾಷನ್, ರೈಟ್ ಟೈಮ್ ಟು ಸ್ಟಾರ್ಟ್ ಮಾಡ್ಬೋದು. ಬಿಕಾಸ್ ಅದರಲ್ಲಿ ನೀವು ಸಕ್ಸಸ್ನ ನೋಡ್ತೀರಾ ಅಂತಲೇ ಬರ್ತಾ ಇದೆ. ಓಕೆ, ಮತ್ತು ಚಾಲೆಂಜಸ್ ಏನು ಬರ್ತಾ ಇದೆ ಅಂದರೆ ಪೇಜ್ ಆಫ್ ಕಪ್ಸ್ ಇದೆ. ಚಾಲೆಂಜಸ್ ನೀವು ಅಂದ್ಕೊಂಡಿರೋ ಹಾಗೆ ಏನೋ ಅಂಥದ್ದು ಲೈಕ್ ಆತಂಕ ಪಡುವಂಥದ್ದು ಏನೂ ಇಲ್ಲ, ಕಾರ್ಡ್ಸ್ನಲ್ಲಿ ಆ ಥರನೇ ಇದೆ. ಚಾಲೆಂಜಸ್ ವಿಷಯವಾಗಿ ನೀವು ಹೆದರ್ಕೊಳ್ಳುವಂಥದ್ದು ಅಥವಾ ರೆಡಿ ಆಗಿರುವಂಥದ್ದು, ಕಾಶಿಯಸ್ ಆಗಿರುವಂಥದ್ದು ನಾಟ್ ರಿಕ್ವೈರ್ಡ್. ಓಕೆ, ಚಾಲೆಂಜಸ್ ವಿಷಯವಾಗಿ ಐ ಆಮ್ ಸೀಯಿಂಗ್ ಎವ್ರಿಥಿಂಗ್ ಇಸ್ ಫೈನ್, ಆಯಿತಾ. ಮತ್ತು ಮೆಸೇಜಸ್ ಏನಿದೆ ಅಂದರೆ ಕ್ಲಿಯರೆನ್ಸ್ ಬರ್ತಾ ಇದೆ. ನಿಮಗೆ ಯಾವ ಅಭ್ಯಾಸಗಳು ನಿಮ್ಮನ್ನ ಡೆವಲಪ್ ಮಾಡ್ತಾ ಇಲ್ಲ, ನಿಮ್ಗೆ ಯಾವ ಅಭ್ಯಾಸಗಳು ನಿಮಗೆ ಗ್ರೋತ್ ಫೀಲ್ ಕೊಡ್ತಾ ಇಲ್ಲ. ಅಂದರೆ ಏನಾದರೂ ಒಂದು ಅಭ್ಯಾಸ ಇರುತ್ತೆ, ಮೇ ಬಿ ತುಂಬ ಟಿ ವಿ ನೋಡೋದು, ಅಥವಾ ತುಂಬ ಫೋನ್ ಯೂಸ್ ಮಾಡೋದು, ಅಥವಾ ಲೇಝಿ ಆಗಿರೋದು, ಅಥವಾ ನಿಮ್ಮ ಬಾಡಿನ ನೀವು ಕೇರ್ ಮಾಡದೇ ಇರೋಂಥ, ಐ ಡೋಂಟ್ ನೋ. ಯೋಚನೆ ಮಾಡಿ ಯಾವ ಅಭ್ಯಾಸ ನಿಮ್ಮನ್ನ ತುಳಿತಾ ಇದೆ, ನಿಮ್ಮನ್ನ ವೀಕ್ ಮಾಡ್ತಾ ಇದೆ ಅಂತ ಕ್ವೆಶ್ಚನ್ ಮಾಡಿಕೊಂಡ್ರೆ ನಿಮ್ಗೆ ಅದಕ್ಕೆ ಈಗಲೇ ಉತ್ತರ ಸಿಗುತ್ತೆ. ಕ್ಲಿಯರ್ ಮಾಡ್ಕೋಬೇಕಾಗತ್ತೆ, ಅದನ್ನು ನೀವು ತೆಗೆದುಹಾಕಬೇಕಾಗತ್ತೆ. ಆ ಅಭ್ಯಾಸನ ತೆಗೆದುಹಾಕ್ದಾಗೆ ನೀವು ಇನ್ನೂ ಬೆಸ್ಟಾಗಿ ಔಟ್ಕಮ್ನ ಅನುಭವಿಸ್ಬೋದು. ಮೂನ್ ಬರ್ತಿರೋದ್ರಿಂದ ದಿಸ್ ಈಸ್ ದ ಟೈಮ್ ಟು ಫ್ಲೋರಿಶ್. ಅಂದರೆ ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ, ಹಾಗೂ ನಿಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತೆ ಅದನ್ನೇ ಮಾಡಿ. ಮತ್ತು ಜನ ಏನಾದರೂ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಬಂದರೆ ಆ ಜನರಿಂದ ದೂರ ಇರಿ. ಮತ್ತು ನೀವು ಯಾರು ನಿಮಗೆ ಟಾಕ್ಸಿಕ್ ಆಗಿದ್ದಾರೆ, ಯಾವ ವ್ಯಕ್ತಿ ನಿಮ್ಮನ್ನು ತುಳಿಯೋಕ್ಕೆ ಅಥವಾ ನಿಮ್ಗೆ ಏನಾದ್ರು ಕೆಟ್ಟದ್ದು ಬಯಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಅವರಿಂದನೂ ಆದಷ್ಟು ದೂರ ಇರಿ. ನಿಮಗೆ ಅದು ಅನಿಸುತ್ತೆ, ನಿಮ್ಮ ಒಳಮನಸ್ಸು ಹೇಳುತ್ತೆ ಈ ವ್ಯಕ್ತಿ ಸರಿ ಇಲ್ಲ, ಅಥವಾ ಈ ಒಂದು ಜಾಗ ಸರಿ ಇಲ್ಲ, ಅಥವಾ ಈ ಒಂದು ಡಿಸಿಷನ್ ಸರಿ ಇಲ್ಲ ಅಂತ ನಿಮ್ಮ ಒಳಮನಸ್ಸು ನಿಮಗೆ ಆ ಥರದ್ದು ಒಂದು ಎಚ್ಚರಿಕೆ ಕೊಡುತ್ತೆ. ಅದನ್ನು ನೀವು ಧ್ಯಾನವಾಗಿ ಅಂದರೆ ಅರ್ಥ ಮಾಡ್ಕೊಂಡು ಕೇಳಿದರೆ, ಅದನ್ನು ಫಾಲೋ ಮಾಡಿದ್ರೆ ನೀವು ಲೈಕ್ ಯು ವಿಲ್ ಬಿ ಇನ್ ಎನ್ ಅಮೇಝಿಂಗ್ ಲೈಫ್ ಸಿಚುವೇಶನ್ ಅಂತ ಹೇಳ್ತೀನಿ. ನಾನೇನು ನೋಡ್ತಾ ಇದ್ದೀನಿ ಅಂದರೆ ಒಂದು 3 ಮಂತ್ಸ್ನಲ್ಲಿ ನಾನು ಇನ್ನು ಬೆಳವಣಿಗೆ ನಿಮ್ಮ ಲೈಫ್ನಲ್ಲಿ ನೋಡ್ತಾ ಇದ್ದೀನಿ, ವಿಚ್ ಇಸ್ ಗುಡ್ ಫಾರ್ ಯು. ಓಕೆ, ಸನ್ ಬಂದಿದೆ, ಮೂನ್ ಬಂದಿದೆ, ಇದೆಲ್ಲ ಬ್ಯಾಲೆನ್ಸ್ ಆಫ್ ಯೋರ್ ಲೈಫ್. ಮತ್ತು ನಿಮ್ಮ ಲೈಫ್ನಲ್ಲಿ ನೀವು ಯಾವ ವಿಷಯವಾಗಿ ನರಳುತ್ತಿದ್ರಿ ಅದರಿಂದ ಬಿಡುಗಡೆ ಸಿಗುತ್ತೆ. ರಿಲೇಷನ್ಶಿಪ್ಸ್ ಕೂಡ ಬ್ಯಾಲೆನ್ಸ್ ನಾನು ನೋಡ್ತಾ ಇದ್ದೀನಿ. ರಿಲೇಷನ್ಶಿಪ್ಸ್ನಲ್ಲಿ ನೀವೇನು ಪ್ರಾಬ್ಲಮ್ಸ್ ಅನುಭವಿಸ್ತಿದ್ರಿ ಆ ವಿಷಯವಾಗಿ ನಾನು ಕೆಲವು ರೆಸೊಲ್ಯೂಷನ್, ಕನ್ಕ್ಲೂಷನ್ಸ್ ಅದನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ. ಅಂದರೆ ನೀವು ಒಂದು ಬಗೆಹರಿಸ್ಕೊಳ್ತೀರಾ, ನಿಮ್ಮ ರಿಲೇಷನ್ಶಿಪ್ ಕುರಿತಾದ ಪ್ರಾಬ್ಲಮ್ಸ್ನ ಬಗೆಹರಿಸ್ಕೊಳ್ತೀರಾ ಅಂತಲೂ ಬರ್ತಾ ಇದೆ. ಸೊ ಟ್ರಾವೆಲ್ ವಿಷಯವಾಗಿ ನೀವೇನಾದರೂ ಮಾಡಬೇಕು ಅಂತ ಇದ್ದೀರಿ, ಎಲ್ಲರೂ ಹೋಗಬೇಕು ಅಂತ ಇದ್ದೀರಾ ಅಂದರೆ ರೈಟ್ ಟೈಮ್ ಟು ಪ್ಲ್ಯಾನ್. ಹೊರದೇಶದ ಟ್ರಿಪ್ ಹೋಗುವಂಥದ್ದು ಅಥವಾ ರೋಡ್ ಟ್ರಿಪ್ ಹೋಗುವಂಥದ್ದು, ಆ ಥರ ನಿಮ್ಮ ಫ್ಯಾಮ್ಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ಸಕ್ಸಸ್ ಇದೆ ಆ ವಿಷಯವಾಗಿ, ನೀವು ಅದನ್ನು ಮಾಡಬಹುದು. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ
ತುಂಬ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದೀರಾ, ಅದನ್ನು ದಯವಿಟ್ಟು ಮಾಡಬೇಡಿ. ಹೌದು, ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಎನರ್ಜಿ ಲೆವೆಲ್ ಹಾಗಿದೆ. ನಿಮಗೆ ಒಂದು 10 ಜನ ಮಾಡೋ ಕೆಲಸನೂ ನಾನೇ ಮಾಡಿಬಿಡ್ತೀನಿ ಅನ್ನುವಂಥ ಒಂದು ಹುಮ್ಮಸ್ಸಿದೆ. ನನಗೆ ಅರ್ಥ ಆಗುತ್ತೆ, ಯಾಕಂದರೆ ಹಾಗೇ ಇದೆ ನಿಮ್ಮ ಎನರ್ಜಿ. ಬಟ್ ಡೋಂಟ್ ಓವರ್ ವರ್ಕ್, ಬಿಕಾಸ್ ಓವರ್ ವರ್ಕ್ ಮಾಡೋದ್ರಿಂದ ಸ್ಟ್ರೈನ್ ಕೂಡ ಆಗುತ್ತೆ. ಓವರಾಗಿ ಎಲ್ಲನೂ ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳುವಂಥದ್ದು ಅಥವಾ ಒಂದೇ ದಿನದಲ್ಲಿ ತುಂಬ ಕೆಲಸನ ಮಾಡುವಂಥದ್ದು ಅದೆಲ್ಲ ಮಾಡೋದು ಬೇಡ. ಒನ್ ಟಾಸ್ಕ್ ಎಟ್ ಅ ಟೈಮ್, ಒನ್ ಸ್ಟೆಪ್ ಎಟ್ ಅ ಟೈಮ್, ಆ ಥರ ನೀವು ನಿಧಾನವಾಗಿ ವಿಷಯಗಳನ್ನ ತೊಗೊಂಡು ಹೋದರೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ತೀವಲ್ಲ, ಹಾಗೆ ನೀವು ಆ ಥರದಲ್ಲಿ ಏನೋ ಮಾಡೋ ಅವಶ್ಯಕತೆ ಇಲ್ಲ. ನಿಧಾನವಾಗೇ ಮಾಡಿ, ಒಂದೊಂದಾಗೆ ಮಾಡಿ, ಹೆಲ್ಪ್ ತೊಗೊಳ್ಳಿ. ಒಬ್ಬರೇ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಐ ಕ್ಯಾನ್ ಸೆನ್ಸ್ ಯು ಆರ್ ಡೂಯಿಂಗ್ ಇಟ್. ಹಾಗೆ ಮಾಡ್ತಾ ಇದ್ದೀರಾ, ತಪ್ಪನ್ನು ಮಾಡ್ತಾ ಇದ್ದೀರಾ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್ ಕೂಡ. ನಿಮಗೆ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಈ ಥರ ವೀಡಿಯೋಸ್ ಯಾವ ಥರ ಟಾಪಿಕ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿ. ಯಾವ ಥರ ಟಾಪಿಕ್ಸ್ ನಾನು ಮಾಡಿದರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೂ ಕೂಡ ನಾನು ಆ ವಿಷಯವಾಗಿ ಮುಂದೆ ಬರುವಂಥ ದಿನಗಳಲ್ಲಿ ರೀಡಿಂಗ್ಸ್ನ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.